ನಮಸ್ಕಾರ ವೀಕ್ಷಕರೇ, ವೈಕುಂಠ ಏಕಾದಶಿ ಕೈಲಾಸದ ಬಾಗಿಲು ತೆರೆಯುವ ಶುಭ ದಿನ. ಈ ಶುಭ ದಿನಕ್ಕಾಗಿ ಅದೆಷ್ಟೋ ಭಕ್ತಾದಿಗಳು ಕಾದು ಕುಳಿತಿರ್ತಾರೆ. ಹಾಗಾದ್ರೆ ವೈಕುಂಠ ಏಕಾದಶಿ ಅಂದ್ರೆ ಏನು? ಈ ದಿನಕ್ಕೆ ಇಷ್ಟೊಂದು ಮಹತ್ವ ಬರಲು ಕಾರಣವೇನು? ಹೀಗೆ ವೈಕುಂಠ ಏಕಾದಶಿಯ ಹಿಂದಿನ ಅನೇಕ ಕುತೂಹಲಕಾರಿ ಸಂಗತಿಗಳ ಬಗ್ಗೆ ನಾವೀ ದಿನ ತಿಳಿದುಕೊಳ್ಳೋಣ. ಸೂರ್ಯನು ಉತ್ತರಾಯಣಕ್ಕೆ ಬದಲಾಗುವಾಗ ಮೊದಲು ಬರುವ ಧನುರ್ಮಾಸದ ಶುದ್ಧ ಏಕಾದಶಿಯನ್ನೇ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ. ವೈಕುಂಠ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಹಾವಿಷ್ಣುವಿನ ಲೋಕ. ವಿಷ್ಣುವಿಗೆ ವೈಕುಂಠ ಅಂತ ಹೆಸರು ಬರೋಕೆ ಕಾರಣ ಚಶ್ವಾಕು ಮನ್ವಂತರದಲ್ಲಿ ವಿಷ್ಣು ವಿಕುಂಠ ಅನ್ನೋ ಸ್ತ್ರೀ ರೂಪದಲ್ಲಿ ಅವತರಿಸಿದ್ದನಂತೆ. ಹಾಗಾಗಿ ನಾರಾಯಣನಿಗೆ ವೈಕುಂಠನೆಂಬ ಹೆಸರು ಬಂತು ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ ತಿಳಿಸಲಾಗಿದೆ. ಇನ್ನು ಏಕಾದಶಿ ಅಂದ್ರೆ 11ನೆಯ ತಿಥಿ. ಏಕಾದಶಿ ಅನ್ನೋದು ಒಂದು ವ್ರತ. ಏಕಾದಶಿ ದಿನದಂದು ಉಪವಾಸವಿದ್ದು ಮರುದಿನ ಅಂದರೆ ದ್ವಾದಶಿಯ ದಿನ ಆ ತಿಥಿಯಲ್ಲಿಯೇ ನಿತ್ಯ ಕರ್ಮ ಮುಗಿಸಿ ಭೋಜನ ಮಾಡಬೇಕು. ದಶಮಿಯ ದಿನ ಅಂದ್ರೆ ಏಕಾದಶಿಯ ಹಿಂದಿನ ದಿನ. ಆ ದಿನ ಒಂದೊತ್ತು ಮಧ್ಯಾಹ್ನ ಊಟ ಮಾಡಿ ಭೋಗಗಳನ್ನೆಲ್ಲ ತ್ಯಜಿಸಿ ಮರುದಿನ ಏಕಾದಶಿ ಉಪವಾಸವನ್ನ ಮಾಡಬೇಕು. ವೈಕುಂಠ ಏಕಾದಶಿಯ ಆಚರಣೆಯ ಹಿಂದೆಯೂ ಅದ್ಭುತವಾದ ಪೌರಾಣಿಕ ಕಥೆ ಇದೆ. ದ್ವಾಪರ ಯುಗದಲ್ಲಿ ನಡೆವ ಈ ಕತೆ ಕೃಷ್ಣನ ಸಾಕು ತಂದೆಯಾದ ನಂದಗೋಪನದ್ದು. ಈತ ತುಂಬಾ ದೈವಿ ಭಕ್ತನಾಗಿದ್ದ. ಎಂದೂ ತಪ್ಪದೆ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಾಯಣವನ್ನ ಮಾಡ್ತಾ ಇರ್ತಾನೆ. ಹೀಗೆ ಒಂದು ದಿನ ಏಕಾದಶಿಯ ಮಾರನೆಯ ದಿನ ಅಂದರೆ ದ್ವಾದಶಿಯ ದಿನ ಬೆಳ್ಳಂಬೆಳಿಗ್ಗೆ ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿರ್ತಾನೆ. ಆದ್ರೆ ಆ ಸಮಯ ರಾಕ್ಷಸರ ಸಂಚಾರದ ಸಮಯವಾಗಿರುತ್ತೆ. ಹಾಗಾಗಿ ಆ ಸಮಯದಲ್ಲಿ ನಂದಗೋಪನನ್ನ ಕಂಡ ವರುಣದೇವನ ಸೇವಕರು ಈತನು ರಾಕ್ಷಸನೇ ಇರಬಹುದು ಅಂತ ತಪ್ಪಾಗಿ ಅರ್ಥೈಸಿಕೊಂಡು ವರುಣದೇವನ ಬಳಿಗೆ ಕರೆದೊಯ್ತಾರೆ. ಆದ್ರೆ ಇತ್ತ ಊರಿನ ಜನರು ಬೆಳಗಿನ ಜಾವ ಸ್ನಾನಕ್ಕೆಂದು ಹೋದ ನಂದನು ಎಷ್ಟೊತ್ತಾದರೂ ಬರದಿದ್ದ ಕಾರಣ ಆತಂಕಗೊಂಡು ಅವರ ಮಕ್ಕಳಾದ ಕೃಷ್ಣನಿಗೆ ಹಾಗೂ ಬಲರಾಮನಿಗೆ ಈ ಸುದ್ದಿಯನ್ನ ತಿಳಿಸ್ತಾರೆ. ಕೂಡಲೇ ಶ್ರೀಕೃಷ್ಣ ವರುಣನ ಲೋಕಕ್ಕೆ ಹೋಗಿ ಅಲ್ಲಿ ವರುಣದೇವನನ್ನು ಭೇಟಿಯಾಗ್ತಾನೆ. ಆಗ ವರುಣದೇವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ತಮ್ಮ ಸೇವಕರಿಂದ ಆದ ತಪ್ಪನ್ನ ಮನ್ನಿಸಬೇಕೆಂದು ನಂದಗೋಪನನ್ನ ವರುಣದೇವನು ಕೇಳ್ಕೊಳ್ತಾನೆ. ಹಾಗೆ ಸಕಲ ಮರ್ಯಾದೆಯೊಂದಿಗೆ ಶ್ರೀಕೃಷ್ಣನೊಂದಿಗೆ ಕಳಿಸಿಕೊಡ್ತಾನೆ. ವರುಣಲೋಕದಿಂದ ಮರಳಿ ತನ್ನ ಗ್ರಾಮಕ್ಕೆ ಬಂದ ನಂದಗೋಪನು ಸಂತೋಷ ಹಾಗೂ ಉತ್ಸಾಹಕನಾಗಿ ಅಲ್ಲಿನ ಜನರಿಗೆ ವರ್ಣಲೋಕದ ವೈಭವ ಹಾಗೂ ವರುಣದೇವನು ತನ್ನ ಮಗ ಕೃಷ್ಣನಿಗೆ ತೋರಿದ ಆದರಾತಿಥ್ಯಗಳನ್ನ ಕಣ್ಣಿಗೆ ಕಟ್ಟುವಂತೆ ಅಲ್ಲಿನ ಜನಕ್ಕೆ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಅಲ್ಲಿಯ ಜನ ನಮ್ಮ ಬುದ್ಧಿಗೆ ಏನಾಗಿದೆ, ಸಾಕ್ಷಾತ್ ಭಗವಂತ ಶ್ರೀಕೃಷ್ಣನೇ ನಮ್ಮ ಜೊತೆ ಇರುವುದು ನಮಗೆ ಅರಿವಿಲ್ಲದೆ ಹೋಯಿತಲ್ಲ ಎಂದು ಪರಿತಪಿಸಿ ಕೃಷ್ಣನ ಬಳಿ ಕ್ಷಮೆ ಕೇಳ್ತಾರೆ. ಆಗ ಶ್ರೀಕೃಷ್ಣನು ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗುವಂತೆ ಹೇಳ್ತಾನೆ. ಶ್ರೀಕೃಷ್ಣನು ಹೇಳಿದಂತೆ ಬ್ರಹ್ಮಕುಂಡದಲ್ಲಿ ಮುಳುಗ್ತಾರೆ. ಹೀಗೆ ಬ್ರಹ್ಮಕುಂಡದಲ್ಲಿ ಮುಳುಗಿದವರಿಗೆಲ್ಲ ವೈಕುಂಠ ದರ್ಶನವಾಗಿ ಅವರ ಜೀವನ ಪರಮ ಪಾವನವಾಗುತ್ತೆ. ಈ ಕಾರಣಕ್ಕಾಗಿಯೇ ಈ ದಿನವನ್ನ ಪವಿತ್ರವಾದ ವೈಕುಂಠ ಏಕಾದಶಿ ಅಂತ ಕರೀತಾರೆ. ಅಷ್ಟೇ ಅಲ್ಲ, ದುರ್ವಾಸ ಮುನಿಯಿಂದ ಶಾಪಕ್ಕೆ ಒಳಗಾಗಿ ದೇವಾನು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡಿದಾಗ ಮೊದಲು ಬಂದ ವಿಷವನ್ನ ಶಿವ ಕುಡಿತಾನೆ. ಹಾಗಾಗಿ ಆತನನ್ನ ವಿಷಕಂಠ ಅಂತ ಕರೀತಾರೆ. ನಂತರ ಆ ಮಂಥನದಿಂದ ವಿಶೇಷವಾದ ಅಮೂಲ್ಯವಾದ ವಸ್ತುಗಳು ಹೊರಬರ್ತವೆ. ಕೊನೆಗೆ ಅಮೃತ ಬರುತ್ತೆ. ಈ ಅಮೃತ ಬಂದ ಶ್ರೇಷ್ಠ ದಿನವೇ ಏಕಾದಶಿ. ಅಂದಿನಿಂದ ಪವಿತ್ರ ಏಕಾದಶಿ ಆರಂಭವಾಯಿತೆಂದು ನಂಬಲಾಗುತ್ತಿದೆ. ಇನ್ನು ಮನುಕುಲದ ಉದ್ಧಾರಕ್ಕಾಗಿ ಮಹಾಭಾರತದ ಕುರುಕ್ಷೇತ್ರದ ಸಮಯದಲ್ಲಿ ಪವಿತ್ರವಾದ ಜಗತ್ಪ್ರಸಿದ್ಧ ಭಗವದ್ಗೀತೆಯನ್ನ ಕೃಷ್ಣನು ಅರ್ಜುನನಿಗೆ ಉಪದೇಶಿಸ್ತಾನೆ. ಈ ಉಪದೇಶದ ಪವಿತ್ರ ದಿನವೇ ಏಕಾದಶಿಯಾಗಿತ್ತು. ಅಷ್ಟೇ ಅಲ್ಲದೆ ಒಂದು ಕಥೆಯ ಪ್ರಕಾರ ಮಹಾವಿಷ್ಣು ತುಂಬಾ ದಿನಗಳ ಕಾಲ ಅಕ್ಕಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಮುರ ಎಂಬ ರಾಕ್ಷಸನನ್ನ ಸಂಹರಿಸಿದ ದಿನವೂ ಸಹ ಪವಿತ್ರವಾದ ಏಕಾದಶಿಯಾಗಿದೆ. ಹಾಗಾಗಿ ಈ ದಿನ ಅಕ್ಕಿ ಸೇವನೆ ಮಾಡಬಾರದು ಎಂಬ
ನಂಬಿಕೆಯೂ ಇದೆ. ಇನ್ನು ಈ ಪವಿತ್ರವಾದ ದಿನಕ್ಕೆ ಏಕಾದಶಿ ಅಂತ ಬರೋಕು ಮತ್ತೊಂದು ವಿಶೇಷವಾದ ಅದ್ಭುತವಾದ ಕಥೆಯೊಂದಿದೆ. ಕೃತಯುಗದಲ್ಲಿ ಮುರ ಅನ್ನೋ ರಾಕ್ಷಸನ ಕಾಟ ಹೆಚ್ಚಾಗಿತ್ತು. ಅವನನ್ನ ಸಂಹರಿಸಲು ವಿಷ್ಣುವು ಸಾವಿರಾರು ವರ್ಷಗಳ ಕಾಲ ಅವನ ಜೊತೆಗೆ ಯುದ್ಧ ಮಾಡ್ತಾನೆ. ಹೀಗೆ ಸಾವಿರಾರು ವರ್ಷಗಳ ಕಾಲ ಯುದ್ಧ ಮಾಡಿದ ಕಾರಣ ವಿಷ್ಣುವು ತುಂಬಾ ಬಳಲಿರ್ತಾನೆ. ಹಾಗಾಗಿ ವಿಶ್ರಾಂತಿಗಾಗಿ ಗುಹೆಯೊಂದಕ್ಕೆ ತೆರಳಿ ಸ್ವಲ್ಪ ಹೊತ್ತು ನಿದ್ರಿಸುತ್ತಾನೆ. ಈ ಸಮಯದಲ್ಲಿ ವಿಷ್ಣುವನ್ನ ಕೊಲ್ಲಲು ಮುರ ಮುಂದಾಗ್ತಾನೆ. ಆ ಸಮಯ ವಿಷ್ಣುವಿನ ದಿವ್ಯ ತೇಜಸ್ಸಿನಿಂದ ಸೃಷ್ಟಿಯಾದ ಕನ್ಯೆಯೊಬ್ಬಳು ಮುರಾಸುರನನ್ನ ಕೊಂದು ಹಾಕ್ತಾಳೆ. ಅವಳ ಹೆಸರೇ ಏಕಾದಶಿ ದೇವಿ. ಒಂದರ್ಥದಲ್ಲಿ ಮಹಾವಿಷ್ಣುವಿನ ಇನ್ನೊಂದು ರೂಪ. ಈಕೆಯ ಜನ್ಮವಾಗಿದ್ದು ಸಹ ಇದೇ ವಿಶೇಷವಾದ ವೈಕುಂಠ ಏಕಾದಶಿಯ ದಿನದೆಂದು ಎಂಬುದಾಗಿ ಪದ್ಮ ಪುರಾಣದಲ್ಲಿ ಉಲ್ಲೇಖವಿದೆ. ಇನ್ನು ಪುಷ್ಯ ಮಾಸದ ಶುಕ್ಲ ಪಕ್ಷದ 11ನೆಯ ದಿನ ಆಚರಿಸುವ ಈ ಏಕಾದಶಿಯ ದಿನವು ಹಲವು ವಿಶೇಷ ಕಾರಣಗಳಿಂದ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಈ ದಿನ ವೈಕುಂಠದ ಬಾಗಿಲು ಅಂದ್ರೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಅನ್ನೋ ನಂಬಿಕೆ ಇದೆ. ಈ ಬಾಗಿಲಿನಿಂದ ಪ್ರವೇಶಿಸಿದರೆ 7 ಜನ್ಮದಲ್ಲಿ ಮಾಡಿರುವ ಪಾಪಗಳು ನಿವಾರಣೆಯಾಗಿ ಮೋಕ್ಷವನ್ನ ಪಡೆಯುತ್ತಾರೆ ಅನ್ನೋ ನಂಬಿಕೆಯೂ ಇದೆ. ಇನ್ನು ಈ ವಿಶೇಷ ದಿನದಂದು ಮರಣ ಅಪ್ಪಿದವರಿಗೆ ಪಾಪಗಳಿಂದ ಮುಕ್ತರಾಗಿ ವೈಕುಂಠವನ್ನ ಸೇರ್ತಾರೆ ಅನ್ನೋ ನಂಬಿಕೆಯೂ ಇದೆ. ಹಾಗಾಗಿ ಮಹಾಭಾರತದ ಯುದ್ಧದ ಸಮಯದಲ್ಲಿ ಬಾಣಗಳ ಮೇಲೆ ಮಲಗಿದ್ದ ಭೀಷ್ಮನು ಈ ಪವಿತ್ರ ದಿನಕ್ಕಾಗಿಯೇ ಕಾದು ತನ್ನ ಕೊನೆಯುಸಿರನ್ನ ಎಳೆಯುತ್ತಾನೆ. ಇದು ಅಷ್ಟೊಂದು ಪವಿತ್ರವಾದ ಹಾಗೂ ಪುಣ್ಯದ ದಿನವಾಗಿದೆ. ಇನ್ನು ಕೃಷ್ಣಾಮೃತ ಮಹಾಪ್ರಾಣದ ಪ್ರಕಾರ ತುಂಬಾ ಪವಿತ್ರವಾದ ತೀರ್ಥಕ್ಷೇತ್ರಗಳಿಂದ ಸಕಲ ಪುಣ್ಯಕ್ಷೇತ್ರಗಳಿಂದ ಸಿಗುವ ಪುಣ್ಯವು ಶ್ರೇಷ್ಠವಾದ ಏಕಾದಶಿಗೆ ಸಮನಾಗಿದೆ. ಹಾಗಾಗಿ ಏಕಾದಶಿಗೆ ಇಷ್ಟೊಂದು ಮಹತ್ವವಿದೆ. ಇನ್ನು ಕೊನೆಯದಾಗಿ ವೈಕುಂಠ ಏಕಾದಶಿಯನ್ನ ಆಚರಿಸಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.